Hi, hello friends, welcome to another vlog. ಇವತ್ತು ನಿಮ್ಮೆಲ್ಲರಿಗೂ 51st ಕೇಕ್ ಎಕ್ಸಿಬಿಷನ್ ಹೆಲ್ಡ್ ಅಟ್ ತ್ರಿಪುರವಾಸಿನಿ ಗೇಟ್ ಬ್ಯಾಂಗ್ಳೂರ್ಗೆ ಸ್ವಾಗತ. ನಿಮ್ಮನ್ನ ವರ್ಚುವಲ್ ಆಗಿ ಕೇಕ್ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ. ಇಟ್ ವಾಸ್ ಜಸ್ಟ್ ಅ ಬ್ರೆತ್ ಟೇಕಿಂಗ್ ಕೇಕ್ ಎಕ್ಸಿಬಿಷನ್. ಅದು ಆ್ಯಕ್ಚುಲಿ ಇಟ್ ವಾಸ್ ಬ್ಲೆಂಡ್ ವಿತ್ ಆರ್ಟ್, ಕಲ್ಚರ್ ಆ್ಯಂಡ್ ಇಮ್ಯಾಜಿನೇಷನ್. ಅದು ಹೇಗಿತ್ತು ಅಂದರೆ ಇಟ್ ವಾಸ್ ಅ ವಿಜುವಲ್ ಟ್ರೀಟ್. ಈ ರಾಯಲ್ ಪ್ಯಾಲೇಸಿಂದ ಹಿಡಿದು ಹೆರಿಟೇಜ್ ಆಫ್ ಕರ್ನಾಟಕ ಟ್ರೆಡಿಷನಲ್ ಕೇಕ್ಸ್ ಅಂತೂ ಸೂಪರಾಗಿತ್ತು. ಎಂಟ್ರೆನ್ಸಲ್ಲೇ ನಮಗೆ ಈ ಕೇಕ್ ಕಾಣಿಸ್ತು. ಇದು ಒಂದು ಚರ್ಚ್, ಸೂಪರಾಗಿ ಮಾಡಿದರು. ಅದು ನಿಜವಾಗ್ಲೂ ಕೇಕಾ ಅನಿಸ್ತು, ಅಷ್ಟು ಸೂಪರಾಗಿತ್ತು. ನಂಗೆ ನಿಜವಾಗ್ಲೂ ಎಲ್ಲರೂ ಟೇಸ್ಟ್ ಮಾಡಬೇಕು ಈ ಕೇಕ್ನ ಅನಿಸ್ತು. ಬಟ್ ಅದು ಆರ್ಟಿಸ್ಟಿಕ್ ವರ್ಕ್, ಹ್ಯಾಟ್ಸ್ ಆಫ್, ಸಕ್ಕದಾಗಿ ಕೇಕ್ನ ಮಾಡಿದ್ದಾರೆ. ನೆಕ್ಸ್ಟ್ ಬಂದರೆ ಇಲ್ಲಿ ನಮ್ಮ ಕರ್ನಾಟಕದ ಪ್ರೈಡ್ ಕಾಂತಾರ ಅಂದರೆ ಕರ್ನಾಟಕ, ನಮ್ಮ ಮಂಗಳೂರು. ಎಷ್ಟು ಚೆನ್ನಾಗಿ ನಮ್ಮ ಕಲ್ಚರ್ನ, ಹೆರಿಟೇಜ್ನ ತೋರಿಸಿದ್ದಾರೆ ನೋಡಿ ಈ ಕೇಕಲ್ಲಿ. ನಿಜವಾಗ್ಲೂ ಅದು ದೈವನೇ ಅನಿಸುತ್ತೆ. ನೆಕ್ಸ್ಟ್ ಎವರ್ ಕ್ಯೂಟ್, ಎಲ್ಲರಿಗೂ ಇಷ್ಟವಾಗಿದ್ದ ಪಾಂಡ. ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಪಾಂಡ. ಆ್ಯಕ್ಚುಲಿ ಪಾಂಡ ಅಂದರೆ ನಂಗೆ ತುಂಬಾ ಇಷ್ಟ. ಹಾಗೆ ಮುಂದೆ ಬರ್ತಾ ಇದೊಂದು ಕೇಕ್. ಇದು ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ಕೇಕ್ ಫಾರ್ ದ ವೆಡ್ಡಿಂಗ್ ಥೀಮ್ ಆರ್ ಗೇಮ್ಸ್ಗ ಅಂತ ಗೊತ್ತಾಗಿಲ್ಲ, ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಕೇಕ್. ಈ ಕೇಕ್ ನೋಡಿ ಕಲರ್ ಹೇಗೆ ಬ್ಲೆಂಡ್ ಆಗಿದೆ ಅಂದರೆ ಸೂಪರ್ ಕಲರ್ ಕಾಂಬಿನೇಷನ್ಸ್. ಆಮೇಲೆ ಅದ್ರ ಮೇಲಿರೋ ಆರ್ಟಿಸ್ಟಿಕ್ ವರ್ಕ್ ಸಖತ್ತಾಗಿತ್ತು. ಇದು ಪ್ಯಾಲೇಸ್ ಅಂದರೆ ಎಲ್ಲರಿಗೂ ಕನಸಿರುತ್ತೆ ಮದುವೆ ಬಗ್ಗೆ, ಆದರೆ ಈ ಥರ ಪ್ಯಾಲೇಸಲ್ಲಿ ಮದುವೆ ಆಗಬೇಕು ಅಂದರೆ ಆ ಕಲರ್ ನೋಡಿ, ಡೀಟೇಲಿಂಗ್ ಆಫ್ ವರ್ಕ್ ನೋಡಿ, ಏನು ಡಿವೈನ್ ಆಗಿದೆ ಗೊತ್ತಾ, ಸಕ್ಕತ್ತಾಗಿದೆ ಪ್ರೆಸೆನ್ಸ್. ಅದು ಪ್ರೆಸೆಂಟೇಷನ್ನೇ ಮಸ್ತಾಗಿದೆ ನೋಡಿ. ಆ ಫ್ಲವರ್ಸಿಂದ ಹಿಡಿದು ಸ್ಟೆಪ್ಸ್, ಅಲ್ಲಿರೋ ಹಾರ್ಸ್ ಚಾರಿಯೇಟ್ ಸಕ್ಕತ್ತಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಎವರ್ ಕಮ್ಸ್ ಅ ಕ್ವೀನ್, ರಾಯಲ್ ಕ್ವೀನ್. ಆ ಡ್ರೆಸ್ ಮೇಲಿರೋ ಡೀಟೇಲಿಂಗ್ ನೋಡಿ, ಏನು ಆರ್ಟಿಸ್ಟಿಕ್ಕಾಗಿ ಡೀಟೇಲ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ಅದು ಸ್ಕೈ ಬ್ಲೂ ಕಲರಲ್ಲಿತ್ತು. ಏನು ಸಕ್ಕತ್ತಾಗಿ ಜ್ಯುವೆಲ್ರೀಸ್ ಕೂಡ ಮಾಡಿದ್ದಾರೆ ಅಂದರೆ ಆ ಲಿಪ್ಸ್ಟಿಕ್ ಶೇಡ್ ಇರಲಿ, ಇಟ್ ಲುಕ್ಸ್ ಲೈಕ್ ನ್ಯಾಚುರಲ್ ವುಮೆನ್. ಆ ಮ್ಯಾನಿಕ್ವಿನ್ ಥರನೂ ನನಗೆ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ. ಇದು ಸೂಪರಾಗಿತ್ತು. ಹಾಗೆ ಬರ್ತಾ ನಮ್ಮೆಲ್ಲರ ಕ್ಯೂಟ್ ಆಗಿರೋ ಇನ್ನೊಂದು ಕೇಕು ಸೂಪರಾಗಿದೆ. ಕಲರ್ ಕಾಂಬಿನೇಷನ್, ರೇನ್ಬೋ ಅದೆಲ್ಲ ಮಸ್ತಾಗಿತ್ತು. ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅಂದ್ರೇ ಮಕ್ಕಳಿಗೆ ನಾವು ವಂಡರ್ಲ್ಯಾಂಡ್ ಒಳಗಡೆ ಕರ್ಕೊಂಡು ಹೋದಂಗೆ. ನೆಕ್ಸ್ಟ್ ಬಂದಿದ್ದು ನಮ್ಮ ಶೆಫ್ ವಿತ್ ಲಾಡ್ ಆಫ್ ಬೇಕಿಂಗ್ ಪ್ರಾಡಕ್ಟ್ಸಲ್ಲಿ ಹಿಸ್ ಬೇಕ್ ಕೇಕ್ಸ್, ಚಾಕ್ಲೇಟ್ಸ್ ಆ್ಯಂಡ್ ಆಲ್. ನೆಕ್ಸ್ಟು ನಮ್ಮೆಲ್ಲರ ದೈವ. ನಾವು ಇದು ನಿಜವಾಗ್ಲೂ ಟೆಂಪಲಲ್ಲಿ ನೋಡ್ದಂಗೆ ಆಯಿತು. ನನಗೆ ತುಂಬಾ ಇಷ್ಟ ಆಯಿತು. ಆ ಹೂವು ಮತ್ತು ತಾಯಿ ಮೂಗಲಿರೋ ಮೂಗುತಿಯಿಂದ ಹಿಡಿದು ಎಲ್ಲನೂ ಸೂಪರಾಗಿತ್ತು. ಇಲ್ಲಿ ನೋಡಿ, ಇದು ಟಿಬೇಟಿಯನ್ ಆರ್ಟ್ ಆ್ಯಂಡ್ ಕಲ್ಚರಿಂದ ದೇ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಐ ಬಿಲೀವ್. ಏನು ಸಕ್ಕತ್ತಾಗಿ ಮಾಡಿದ್ದಾರೆ, ಅಷ್ಟು ತುಂಬ ಚೆನ್ನಾಗಿದೆ. ಅಲ್ಲಿ ಮಧ್ಯದಲ್ಲೇ ಹಾರ್ಟ್, ಲವ್ ಬರ್ಡ್ಸ್, ಮೇಲ್ಗಡೆ ಒಂದು ಹುಡುಗ ಒಂದು ಹುಡುಗಿ, ಕೆಳಗಡೆ ಲವ್ ಅಂತ ಬರೆದಿದೆ. ದಿಸ್ ಸಿಂಬಲೈಸ್ ದ ಪ್ಯೂರಿಟಿ ಆಫ್ ಲವ್. Love is not only between two human beings, it's also between the nature and the human ಅನ್ನೋದಕ್ಕೆ ರೈಟ್ ಎಕ್ಸಾಂಪಲ್ ಆಗಿತ್ತು. ನೆಕ್ಸ್ಟ್ ಇಲ್ಲಿ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅಗೇನ್ ಏನು ಸಕ್ಕತ್ತಾಗಿದೆ ನೋಡಿ. ಆ ಶಿಪ್ ನೋಡಿ, ವಾಟರ್ ವೇವ್ಸ್ ಕೂಡ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ರಿಯಲಿಸ್ಟಿಕ್ ಆಗಿ ಇದೆ. ಕ್ರ್ಯಾಬ್ ಅನಿಸುತ್ತೆ, ಅದು ಕಲರ್ಫುಲ್ ಕ್ರ್ಯಾಬ್. Who doesn't like to eat this colorful crab? I'm a vegetarian, but this colorful crab made up of cake, yeah, I would really prefer one. Next, the cute cartoon character, another one. ಅದು ಹೇಗಿದೆ ಅಂದರೆ ಫೇರಿ ಟೇಲ್ ಥರ ಇದೆ. ಇಟ್ಸ್ ಅ ಪ್ಯಾರಡೈಸ್ ಆಫ್ ಬ್ರೆತ್ ಟೇಕಿಂಗ್ ಆರ್ಟ್, ಬ್ಲೆಂಡ್ ವಿತ್ ಕಲ್ಚರ್, ಇಮ್ಯಾಜಿನೇಷನ್. ಕ್ರಿಸ್ಮಸ್ ಟ್ರೀನ ನಾವು ಯಾವ ರೀತಿಯಲ್ಲಿ ಬೇಕಾದ್ರೂ ಮಾಡ್ಬೋದು. ದಿಸ್ ಇಸ್ ಅನದರ್ ವೇ ದೇ ಹ್ಯಾವ್ ಪ್ರೆಸೆಂಟೆಡ್ ಆ ಕ್ರಿಸ್ಮಸ್ ಟ್ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಡಿವೈನ್ ಆರ್ಟ್. ಸೂಪರಾಗಿತ್ತು. ಹಾಗೆ ಫುಲ್ ಒಂದು ಕೇಕ್ ಶೋ ಅಲ್ಲಿ
GRB ಅವ್ರದ್ದು ಪ್ರಾಡಕ್ಟ್ಸ್ ನೋಡಿದೆ, ಅದರಿಂದ ಏನೇನು ಮಾಡ್ಬೋದು, GRB ತುಪ್ಪದ ಬಾಟಲ್ಲು ಎಲ್ಲನೂ ಮಾಡಿದರು. ಅದರಲ್ಲಿರೋ ಲಡ್ಡು, ಅದು ಮಸಾಲ ದೋಸೆ ನೋಡಿ, ಇಲ್ಲ ಮಸಾಲ ದೋಸೆ, ಲಡ್ಡೂಸ್, ವಡಾ ಎಲ್ಲನೂ ಇತ್ತು ಅದರಲ್ಲಿ. ಸಕ್ಕತ್ತಾಗಿ ಆರ್ಟಿಸ್ಟಿಕ್ಕಾಗಿ ಮಾಡಿದ್ದಾರೆ. ಫ್ರಮ್ ಜಂಗಲ್ ಸಫಾರಿ ಥೀಮಿಂದ ಹಿಡಿದು ಡಿವೈನ್ ಆರ್ಕಿಟೆಕ್ಟ್ ಕೇಕ್, ಕಾರ್ಟೂನ್ ಕೇಕ್ ಪ್ರತಿಯೊಂದು ನೋಡ್ಬೋದು. ಹೋದ ವರ್ಷವೂ ಹೋಗಿದ್ದೆ, ಸೂಪರಾಗಿತ್ತು. ಈ ವರ್ಷವೂ ಹೋಗಿದ್ದೆ, ಎಕ್ಸ್ಟ್ರೀಮ್ಲಿ ಗುಡ್. ಸ್ವಲ್ಪನೇ ಕೇಕ್ಸ್ ಇದ್ದರೂ ಸೂಪರಾಗಿ ಮಾಡಿದ್ದಾರೆ. ಎಲ್ಲರೂ ಹೋಗಲೇಬೇಕು, ನೋಡಲೇಬೇಕು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ. ದಿಸ್ ಈಸ್ ಆರ್ ಚೈಲ್ಡ್ಹುಡ್ ಮೆಮೊರಿ. ಇವಾಗಲೂ ಕೂಡ ಇದೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಮತ್ತು ಹಿಕರಿ ನಿಕರಿ ಇವೆಲ್ಲನೂ ಇದೆ. ಸೂಪರಾಗಿದೆ. ಅಲ್ಲಿ ರೈಮ್ಸ್ ಥೀಮ್ ರಿಲೇಟೆಡ್ ಇದೆ. ಅದು ಲಾಸ್ಟಲ್ಲಿ ಇನ್ನೊಂದು ಕೇಕ್ ಕಾಣಿಸ್ತು. ಎಲ್ಲ ಫುಟ್ಬಾಲ್ ಲವರ್ಸ್ಗೆ ಈ ಕೇಕ್. ಇದು ಆ್ಯಕ್ಚುಲಿ ಫುಟ್ಬಾಲ್ ಲವರ್ಸ್ಗಲ್ಲ, ಇದು ವೆಡ್ಡಿಂಗ್ ರಿಲೇಟೆಡ್ ಕೇಕು. ತಾಜ್ ಮಹಲ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತಾಜ್ ಮಹಲ್ನ ಕಲರ್ ಕಾಂಬಿನೇಷನ್ಸಿಂದ ಹಿಡಿದು ಅದು ಆ್ಯಕ್ಚುಲಿ ಟೈಲ್ಸ್ ಥರನೇ ಕಾಣುತ್ತೆ ನನಗೆ. ಸೂಪರಾಗಿದೆ ಅಪ್ಪ ಕೇಕ್ ಮಾತ್ರ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್. ಚೈಲ್ಡ್ಹುಡ್ ಮೆಮರೀಸ್ ಅಗೇನ್. ದಿಸ್ ಇಸ್ ರಿಲೇಟೆಡ್ ಟು ಒನ್ ಆಫ್ ಅವರ್ ಫೇವ್ರೆಟ್ ರೈಮ್ಸ್. ಯಾವ ರೈಮ್ಸ್ ಅಂತ ಕಮೆಂಟ್ ಮಾಡಿ. ಸಕ್ಕದಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಎಲ್ಲರಿಗೂ ಪ್ರಿಫರ್ ಮಾಡ್ತೀನಿ, ಹೋಗ್ಬಿಟ್ಟು ಬನ್ನಿ ಒಂದು ಸತಿ ಕೇಕ್ ಎಕ್ಸಿಬಿಷನ್ಗೆ. ದಿಸ್ ಇಸ್ ದ 51st ಕೇಕ್ ಎಕ್ಸಿಬಿಷನ್. ನಾರ್ಮಲಿ ಸೆಂಟ್ ಜೋಸೆಫ್ಸಲ್ಲಿ ನಡೀತಾ ಇತ್ತು, ಇವಾಗ ತ್ರಿಪುರವಾಸಿನಿ ಗೇಟ್ ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ. ಇವರು ಒನ್ ಆಫ್ ದ ಫೇಮಸ್ ಫುಟ್ಬಾಲ್ ಪ್ಲೇಯರ್. ಗೆಸ್ ಮಾಡಿ ಯಾರು ಅಂತ. ಗೆಸ್ ಹೂ ಇಸ್ ದಿಸ್ ಸಾಕರ್ ಪ್ಲೇಯರ್. ನಾನು ಒಂದು ಫುಲ್ ವ್ಯೂ ತೊಗೊಂಡು ಕೇಕ್ ಎಕ್ಸಿಬಿಷನಲ್ಲಿ ಇಷ್ಟೇ ಎಲ್ಲ ಫ್ರೆಂಡ್ಸ್. ಇನ್ನು ಸೂಪರಾಗಿರೋ ಒಳಗಡೆ ಒಳ್ಳೊಳ್ಳೆ ಥಿಂಗ್ಸ್ ಕೂಡ ಸಿಕ್ಕತ್ತೆ. ಕೇಕ್ ಎಕ್ಸಿಬಿಷನ್ ಆದಮೇಲೆ ನೀವು ಶಾಪಿಂಗ್ ಕೂಡ ಮಾಡ್ಬೋದು ಆ್ಯಂಡ್ ಯು ಹ್ಯಾವ್ ಲಾಟ್ಸ್ ಟು ಈಟ್. ಇದು ಹೇಳ್ತಾ ಇನ್ನೊಂದು ರೌಂಡ್ ಕ್ವಿಕ್ಕಾಗಿ ನಿಮ್ಮೆಲ್ಲರೂ ಈ ಚರ್ಚ್ ಇಂದ ಹಿಡಿದು ಚಾರಿಯಟ್, ಡ್ರೀಮ್ ಲ್ಯಾಂಡ್, ವೆಡ್ಡಿಂಗ್ ಪ್ಲೇಸ್ ಎಲ್ಲನೂ ತೋರಿಸ್ಕೊಂಡು ನಾನು ನಿಮಗೆ ಟಾಟಾ ಬಾಯ್ ಬಾಯ್ ಹೇಳುವ ಸಮಯ ಬಂದಿದೆ. ಪ್ಲೀಸ್ ಮರಿಬೇಡಿ, ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ನಾವು ಹೊಸ ಹೊಸ ಕಂಟೆಂಟ್ ಕೊಡಲಿಕ್ಕೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಲ್ಲಿ ಲಾಸ್ಟಲ್ಲಿ ಇಬ್ಬರು ಮಿಕಿ ಆ್ಯಂಡ್ ಮಿನಿ ಇರ್ತಾರೆ, ಅವ್ರ ಜೊತೆ ಫೋಟೋ ತೊಗೊಳ್ಳಿದೆ. ವೆರಿ ಫ್ರೆಂಡ್ಲಿ ಫೋಟೋಸ್ ತೊಗೊಂಡು ನೀವು ಹಾಗೆ ಶಾಪಿಂಗ್ ಮುಗಿಸ್ಕೊಂಡು, ಶಾಪಿಂಗ್ ಆದಮೇಲೆ ಲೈಟಾಗಿ ಏನಾದ್ರು ತಿಂಡಿ ತಿಂದ್ಕೊಂಡು ಇವರಿಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಮನೆ ಕಡೆಗೆ ಹೋಗ್ಬೋದು. ಇದು 11 o'clock-ಇಂದ 9 o'clock-ವರೆಗೂ ಇರುತ್ತೆ. ವೆದರ್ ಒಂದು ಸ್ವಲ್ಪ ನಮ್ಮ ಜೊತೆಗಿದ್ರೆ ಸಖತ್ ಎಂಜಾಯ್ ಮಾಡ್ಬೋದು ನಾವು ಕೇಕ್ ಶೋನ. ಥ್ಯಾಂಕ್ ಯು. ಸಿ ಯು ಇನ್ ಅದರ್ ವ್ಲಾಗ್. ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. Don't forget to share, like and subscribe.